ಈ ಪ್ರಾಸಿಕ್ಯೂಷನ್ ಬೆಳವಣಿಗೆಗಳು ಆಡಳಿತದ ಮೇಲೆ ಯಾವ ರೀತಿ ಪರಿಣಾಮ ಬೀರಲ್ವ ಸರ್? ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಶೇಕ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರು ಕೂಡ ನಾನು ಸುಳ್ಳು ಹೇಳ್ದಂಗೆ ಆಗ್ತದೆ. ಆದರೆ ಖಂಡಿತವಾಗಿ ನಾವು ಅದನ್ನು ಸರಿಪಡಿಸ್ಕೊಂಡು ಆಡಳಿತವನ್ನು ಮುಂದುವರಿಸ್ತೇವೆ. ನಾವು ನಿನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವೆಲ್ಲರೂ ಸಂಪುಟದಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾರೂ ಕೂಡ ಮುಖ್ಯಮಂತ್ರಿಗಳ ಆದಿಯಾಗಿ ಅವರ ಸ್ಕೀಮ್ ಆಫ್ ಥಿಂಗ್ಸಿಗೆ ನಾವು ಇದು ಬಲಿಪಶು ಆಗೋದು ಬೇಡ, ಆಡಳಿತ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇದು ಒಂದು ಲೀಗಲ್ ಬ್ಯಾಟ್ಲ್ ಮಾಡೋದು ಲೀಗಲ್ ಟೀಮ್ ಮಾಡ್ಕೊಂಡು ಹೋಗುತ್ತೆ. ಇನ್ನು ಮಿಕ್ಕಿದ್ದು ನಾವು ಆಡಳಿತ ಮಾಡ್ಕೊಂಡು ಹೋಗೋಣ ಅಂತ ನಿನ್ನೆ ಚರ್ಚೆ ಮಾಡ್ತೇವೆ. ಅದು ಲೀಗಲ್ ಹೋರಾಟಕ್ಕೆ ಬರ್ತಾರೆ. ನಮ್ಮ ಅಭಿಷೇಕ್ ಸಿಂಘ್ವಿ, ಕಪಿಲ್ ಸಿಬ್ಬಲ್ಲು ಅವ್ರನ್ನೆಲ್ಲ ನಮ್ಮ ಪಕ್ಷದ ಅಡ್ವೊಕೇಟ್ಗಳು ಕೂಡ ಅವರು, ಹಾಗಾಗಿ ಬರ್ತಾರೆ. ಇಫ್ ನೀಡ್ ಬಿ ಸೀನಿಯರ್ ಕೌನ್ಸಿಲ್ಸ್ ಅಗತ್ಯ ಇದ್ದರೆ ಅದು ಅವರು ಬರ್ತಾರೆ. ಇಲ್ಲ ಬೇಡ ಅವ್ರು ಬೇಡ ಇನ್ಯಾರನ್ನೋ ತೊಗೋಬೇಕಂದ್ರೆ ಅವ್ರನ್ನೂ ಕೂಡ ನಾವು ಹೈರ್ ಮಾಡ್ತೇವೆ. ಸೀನಿಯರ್ ಕೌನ್ಸಿಲ್ಸ್ ಬೇಕು ಅಂತ ಅಂದರೆ ಹಾಗೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಹೇಳಿದ್ದಾರೆ. ಆ ಹೋರಾಟ ಸ್ವರೂಪ ಯಾವ ರೀತಿ ಇರುತ್ತೆ ಅಂತ ಇಲ್ಲ, ನೀವು ಸ್ವಲ್ಪ ಲೇಟಾಗಿ ಬಂದ್ರಿ. ಬಟ್ ನಮ್ಮ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಅಂದರೆ ಪ್ರತಿಭಟನೆಗಳು ಮಾಡ್ತಾರೆ. ಅವರೇನು ಕಲ್ಲು ಹೊಡೆಯೋದು ಆ ರೀತಿ ಎಲ್ಲ ನಾವು ಎನ್ಕರೇಜ್ ಮಾಡೋದಿಲ್ಲ. ನಾವು ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳಿದ್ದಾರಲ್ಲ ಅವ್ರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲ ಹೇಳಿದ್ದೇವೆ. ಮೆಮೊರ್ಯಾಂಡಮ್ ಕೊಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳಿಗೆ, ಕಮಿಷನರ್ಗಳಿಗೆ, ಅವರು ಅಲ್ಲಿ ಕಳಿಸ್ಕೊಡ್ಲಿ ಅಂತ.